Welcome to Shakti Astra News. I am Bhuwana. An award program was organized for women's achievers by Kabban Park Walkers Association at Bangalore Ravindra Kalakshetra. Famous Kannada singer Archana Udupa, National Humanity Global Peace Federation President Dr. S. Easton Rajan and other dignitaries attended the program as chief guests. On this moment, Easton Rajan, who was done a lot of social service in Tamil Nadu, was honored and congratulated. ಗುರುತಿಸಿ ಅವರನ್ನು ಇವತ್ತಿಲ್ಲಿ ಕರೆಸ್ಕೊಂಡು ಅವರಿಗೆ ತಮ್ಮ ಒಂದು ಪ್ರೀತಿಯನ್ನು ಗೌರವವನ್ನು ತೋರಿಸಿದ್ದಾರೆ. ಅವರಿಗೆ ಫಸ್ಟ್ ಆಫ್ ಆಲ್ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ಇದು ಖಂಡಿತವಾಗ್ಲೂ ಸುಲಭದ ಮಾತಲ್ಲ. ಯಾಕಂದರೆ ಇವತ್ತು ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಚಿಕ್ಕ ಪ್ರಮಾಣದಲ್ಲೇ ಮಾಡಬೇಕು ಅಂತಂದ್ರೂ ಸಾವಿರಾರು ತೊಂದರೆಗಳು ಬರ್ತವೆ. ಯಾಕಂದರೆ ಅದನ್ನ ಕಾರ್ಯಕ್ರಮ ಇವೆಂಟ್ಸ್ ಆರ್ಗನೈಸ್ ಮಾಡಿರೋ ನನಗೆ ಅದು ಚೆನ್ನಾಗಿ ಗೊತ್ತು. ಸೊ ಇಂಥದ್ರಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇಷ್ಟು ಅಚ್ಚುಕಟ್ಟಾಗಿ ಒಂದು ರಸವತ್ತಾಗಿ ಕಾರ್ಯಕ್ರಮವನ್ನು ಆಯೋಜಿಸಿರೋದು ಅದು ತುಂಬ ದೊಡ್ಡ ವಿಷಯ. I am Dr. Easton Rajan, National Humanity Global Peace Federation founder chairman. Today டாக்டர் உமேஷ் அவர் வந்து இன்றைக்கி நிகழ்ச்சி நல்லா நடத்தினார். வந்த விஐபிகளுக்கும் ரெண்டாவது பிள்ளைகளுக்கு என்னோட வாழ்த்து தெரிவிச்சு நல்ல, அதாவது உமன்ஸுக்காக அச்சீவர் அவார்டு இது டுடே. இது பார்த்திங்கன்னா வந்து ரொம்ப சிறப்பாக இருந்தது. 9 to 9 சான்ஸே இல்லை. நானும் வந்து ப்ரோக்ராம் பண்ணுறது தான். ஆனால் வந்து இது வந்து ஒரு ரெக்கார்டு மாதிரி என்னை பொறுத்த. ஏன்னா வந்து இன்றைக்கி அந்த குழந்தைங்கள்லாம் வந்து ஆடுறது ரொம்ப பெரிய விஷயமாக நான் கருதுகிறேன். ஏன்னா வந்து அவங்களுக்குலாம் ஒரு இந்த வயசுலேயே வந்து இந்த மாதிரி ஒரு பவர் வேல் பவருக்குன்னா அது அவங்களோட பெற்றவங்களுக்கும் சரி அவங்க டீச்சர்ஸுக்கும் வாழ்த்து தெரிவிச்சிருக்கேன். இதில் இன்னொரு விஷயம் நான் வந்து டாக்டர் உமேஷுக்கு அவருக்கு நான் தான் டாக்டர் பட்டதுன்னு கூட எனக்கு பெருமையாக இருக்குது. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಕಬ್ಬನ್ ಪಾರ್ಕ್ ವಾಕರ್ಸ್ ಅಸೋಸಿಯೇಷನ್ ಮತ್ತು ಕಬ್ಬನ್ ಪಾರ್ಕ್ ವಾಕರ್ಸ್ ಫಾರ್ಮರು ವಿಭಿನ್ನವಾಗಿ ನಾವು ಕಾರ್ಯಕ್ರಮ ಮಾಡ್ತೀವಿ. ಬರೀ ಒಂದು ಕಾರ್ಯಕ್ರಮ ಅಂತಲ್ಲ, ನಾವು ವಾಕಿಂಗು ಮಾಡಬೇಕು, ವಾಕಿಂಗ್ ತಕ್ಕಂತೆ ಆರೋಗ್ಯವಾಗಿರಬೇಕು, ಆರೋಗ್ಯಕ್ಕೆ ತಕ್ಕಂತೆ ನಗು ಇರಬೇಕು, ನಗುಗೆ ತಕ್ಕಂತೆ ಸಾಂಸ್ಕೃತಿಕ ಕಾರ್ಯಕ್ರಮ ಇರಬೇಕು, ಜೊತೆಗೆ ಪರಿಸರವಾಗಿ ಇರಬೇಕು.
ಪರಿಸರ ಉಳಿಸ್ಬೇಕು, ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಎಲ್ಲ ರೀತಿಯಲ್ಲಿ ಇರಬೇಕು ಅಂದ್ಬಿಟ್ಟು ನಾವು ಕಬ್ಬನ್ ಪಾರ್ಕು ಪ್ರತಿ ವರ್ಷ ಏನೇ ಆಗಲಿ ಎಲ್ಲಿ ಫ್ಲಡ್ಸ್ ಆದರೂ ಕೂಡ ನಾವು ಹೋಗಿ ವಾಲಂಟಿಯರ್ಗೆ ಹೋಗಿ ನಾವು ಕೆಲಸ ಮಾಡಿ ಆ ಫ್ಲಡ್ಸಲ್ಲಿ ಯಾರಿಗೆ ತೊಂದರೆ ಆಗಿ ಅವ್ರಿಗೆ ನಾವು ನೇರವಾಗಿ ಹೋಗಿ ಅವ್ರಿಗೆ ಏನನ್ನು ಉಪಯೋಗ ಬೇಕಾಗುತ್ತೆ ಆ ಒಂದನ್ನೆಲ್ಲ ತಲುಪಿಸ್ತೀವಿ. ಊಟದ ವ್ಯವಸ್ಥೆ ಆಗಲಿ ಅಥವಾ ಬಟ್ಟೆನೇ ಆಗಲಿ ಅಥವಾ ಮೆಡಿಷನ್ ಆಗಲಿ ನಾವು ಹೋಗಿ ಕೊಟ್ಟಿದ್ದೀವಿ, ಕೊಡ್ತಾನೂ ಇದ್ದೀವಿ. ಅದೇ ಥರ ನಮ್ಮ ಇದರಲ್ಲಿ ಯಾವುದು ಕರೋನಾ ಬಂದಾಗ ನಾವೆಲ್ಲ ಕರೋನಲ್ಲಿ ಕಬ್ಬನ್ ಪಾರ್ಕಲ್ಲಿರ್ತ ಮಾಲಿಗಳಿಗೆ ಅವ್ರನ್ನ ಯಾರು ನೋಡಲ್ಲ, ಅವ್ರು ಯಾರು ಗುರುತಿಸಲ್ಲ, ಅಂಥವ್ರು ಅವ್ರನ್ನ ಗುರುತಿಸಿ ಅವರಿಗೆ ನಾವು ಎತ್ಕೊಂಡು ಅವರಿಗೆ ಒಂದು ಕಿಟ್ನ ನಾವು ಎತ್ಕೊಂಡು ಕೊಟ್ಟು ಅಂಥ ಸಮಾಜ ಸೇವೆ ಮಾಡ್ತಾಯಿದ್ವಿ. ಅದೇ ಥರ ಈ ಎಲೆಮರಿ ಕಾಯಿ ಇರೋವಂಥ ಸಾಧಕರು ಭಾಳ ಜನ ಇದ್ದಾರೆ, ಅವ್ರನ್ನ ಗುರುತಿಸೋದೇ ಕಷ್ಟ. ಅಂಥವ್ರನ್ನ ನಾವು ಗುರುತಿಸಿ ಹೊರಗಡೆ ಕರ್ಕೊಬಂದು ಅವ್ರಿಗೊಂದು ಒಂದು ಸ್ಟೇಜು ಒಂದು ವೇದಿಕೆ ಮಾಡಿಕೊಟ್ಟು ಅವನ್ನ ಬೆಳೆಯೋಕ್ಕೆ ಒಂದು ದಾರಿ ಮಾಡ್ಕೊಡೋ ಅಂಥ ಈ ಕಬ್ಬನ್ ಪಾರ್ಕ್ ವಾಕರ್ಸ್ ಅಸೋಸಿಯೇಷನ್ ಒಂದು ಕಬ್ಬನ್ ಪಾರ್ಕ್ ವಾಕರ್ಸ್ ಫಾರ್ಮಿಂದ ಮಾಡ್ತಾ ಇದ್ದೀವಿ.